ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ ಚಾಪ್ಟರ್ 25ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಪ್ರವಾದಿಯಾದಂಥ ಯೆಶಾಯ ಅಂಥೇಳಿದರೆ ಅಂಥೇಳಿದರೆ ಯೆಹೋವನು, ಯಶ್ ಅಂಥೇಳಿದರೆ ಯೆಹೋವನು ರಕ್ಷಿಸಿದ್ದಾನೆ. ದ ಲಾರ್ಡ್ ಸೇವ್ಸ್. ಕರ್ತನು ರಕ್ಷಿಸ್ತಾನೆ, ಸದಾ ಇರುವಾತನು ರಕ್ಷಿಸ್ತಾನೆ. ಇರುವಾತನೇ ಆಗಿದ್ದೇನೆ ಎಂಬಾತನು ರಕ್ಷಿಸ್ತಾನೆ. ಎಂಥವನಾಗಿರುವೆನು ಅಂಥವನಾಗಿರುವೆನು, ರಕ್ಷಿಸುವಾತನಾಗಿರುವೆನು, ರಕ್ಷಿಸುವಾತನೇ ಆಗಿರುವೆನು ಎಂಬಂಥ ಅರ್ಥ ಈ ಯೆಶಾಯನ ಹೆಸರಿನ ಅರ್ಥ. ಮತ್ತು 66 ಬೈಬಲಿನ ಪುಸ್ತಕಗಳನ್ನು ಈ 66 ಯೆಶಾಯನ ಅಧ್ಯಾಯಗಳು ಹೋಲುವಂಥದ್ದಾಗಿದೆ, ಅಥವಾ ಒಂದು ಚಿಕ್ಕ ಬೈಬಲ್ ಅಂತ ಕೂಡ ನಾವು ಹೇಳ್ಬೋದು. ಮತ್ತು ಮೊದಲನೇ ಅಧ್ಯಾಯದಿಂದ 24 ಅಧ್ಯಾಯಗಳು ಪ್ರವಾದಿಸಿ ಸೇವೆ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಅದರಲ್ಲಿ ಒಂದು ಚೇಂಜ್. ಮೊದಲನೇ ಅಧ್ಯಾಯದಿಂದ 5ನೇ ಅಧ್ಯಾಯದವರೆಗೆ ವಾಕ್ಯ ಪ್ರಕಟಣೆಯಿಂದ ಯೆಶಾಯನು ಸೇವೆ ಮಾಡ್ತಿದ್ದಾನೆ. ಆದರೆ ಕರ್ತನ ಪ್ರಕಟಣೆಯಿಂದ 6ನೇ ಅಧ್ಯಾಯದಲ್ಲಿ ಕರ್ತನ ಪ್ರಕಟಣೆ ಆಯಿತು. ಆದ ಕಾರಣ 1ರಿಂದ 5 ವಾಕ್ಯ ಪ್ರಕಟಣೆಯ ಸೇವೆ ಅಂತ ಹೇಳಬಹುದು. ಆದರೆ 6ನೇ ಅಧ್ಯಾಯದಲ್ಲಿ ಕರ್ತನ ಪ್ರಕಟಣೆ ಆತನಿಗೆ ಆಗಿದ್ದರಿಂದ 6ನೇ ಅಧ್ಯಾಯದಿಂದ 24 ಅಧ್ಯಾಯಗಳವರೆಗೆ ಕರ್ತನ ಪ್ರಕಟಣೆಯಿಂದ ಸೇವೆಯನ್ನು, ಪ್ರವಾದನೆಯನ್ನು ಮಾಡ್ತಾನೆ. ಆದರೆ 25ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ನನಗೆ ಅನಿಸ್ತದೆ. ಅದೇನೆಂದರೆ, ಸ್ವಲ್ಪ ಸೇವೆ ನಿಲ್ಲಿಸಿಬಿಟ್ಟು, ಅಂದರೆ ಅದನ್ನು ರದ್ದು ಮಾಡಿಬಿಟ್ಟಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿಬಿಡೋದಲ್ಲ, ಆದರೆ ಸ್ವಲ್ಪ ದೇವರ ಸೇವೆಯನ್ನು, ಜನರಿಗೆ ಸೇವೆಯನ್ನು ಮಾಡುವಂಥದ್ದು, ಸಂದೇಶ ಕೊಡುವಂಥದ್ದು, ಪ್ರವಾದಿಸುವುದು, ಅದನ್ನು ನಿಲ್ಲಿಸಿಬಿಟ್ಟು ದೇವರಿಗೆ ಆರಾಧಿಸುವ ಸೇವೆಯನ್ನು ಮಾಡೋಣ ಅಂತ ಹೇಳ್ಬಿಟ್ಟು 25ನೇ ಅಧ್ಯಾಯದಲ್ಲಿ ಜನರಿಗೆ ಮಾಡುವ ಸೇವೆಯನ್ನು ನಿಲ್ಲಿಸಿ ದೇವರಿಗೆ ಸೇವೆಯನ್ನು ಆರಾಧನೆಯಲ್ಲಿ ಪ್ರಾರಂಭಿಸುವಂಥ ಒಂದು ಸಂಗತಿಯನ್ನು 25ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತೇವೆ. 12 ವಚನಗಳು ಇರುವಂಥ ಈ ವಾಕ್ಯ ಭಾಗದಲ್ಲಿ ಪ್ರವಾದಿ ದೇವರನ್ನು ಸ್ತುತಿಸುವಂಥದ್ರ ಕುರಿತಾಗಿ ಭಾಳ ವಿಶೇಷವಾದ ರೀತಿಯಲ್ಲಿ ಆತನು ಇಲ್ಲಿ ಹೇಳ್ತಾ ಇದ್ದಾನೆ, ನುಡಿತಾ ಇದ್ದಾನೆ, ಸ್ತುತಿಸ್ತಾ ಇದ್ದಾನೆ. ನೋಡೋಣ ಒಂದೊಂದಾಗಿ. ನಾವು 25ನೇ ಅಧ್ಯಾಯ ಯೆಶಾಯನ ಗ್ರಂಥ 1ರಿಂದ. ಯೆಹೋವನೇ, ನೀನೇ ನನ್ನ ದೇವರು. ಒಳ್ಳೆ ಸ್ಟೇಟ್ಮೆಂಟ್ ಅಲ್ವಾ? ನೀನೇ ನನ್ನ ದೇವರು. ನೀನು ಸತ್ಯ ಪ್ರಾಮಾಣಿಕತೆಗಳನ್ನು ಅನುಸರಿಸಿ ಆದಿ ಸಂಕಲ್ಪಗಳನ್ನು ನೆರವೇರಿಸುತ್ತಾ ಅದ್ಭುತಗಳನ್ನು ನಡೆಸಿದ ಕಾರಣ ನಿನ್ನನ್ನು ಕೊಂಡಾಡುವೆನು. ಅದ್ಭುತ ನಿನ್ನ ಮಾಡಿದ್ದಕ್ಕಾಗಿ ನಿನಗೆ ನಾನು ಕೊಂಡಾಡ್ತೇನೆ ಎಂಬುದಾಗಿ ಯೆಶಾಯನ ಹೇಳ್ತಾನ್ರಿ. ಮತ್ತು ನಿನ್ನ ನಾಮವನ್ನು ಮಹಿಮೆ ಪಡಿಸುವೆನು. ಅದು ಕೂಡ ಭಾಳ ಪ್ರಾಮುಖ್ಯ, ಯಾಕಂದರೆ ದೇವರು ಆಯ್ಕೆ ಮಾಡಿದ್ದು ಆತನ ನಾಮವನ್ನು ಮಹಿಮೆ ಪಡಿಸಬೇಕಂತ. ನೀನು ದುರ್ಗವನ್ನು ನಾಶಪಡಿಸಿ ಪಟ್ಟಣವನ್ನು ಹಾಳು ದಿಬ್ಬೆಯನ್ನಾಗಿ ಮಾಡಿದೆ. ಹೌದು, ದೇವರು ಚರಿತ್ರೆಯಲ್ಲಿ ಭಾಗವಹಿಸಿದ್ದಾನೆ.
ಆದ ಕಾರಣ ಬಲಿಷ್ಠವಾದ ಜನಾಂಗವು ನಿನ್ನನ್ನು 3ನೇ ವಚನ ಘನಪಡಿಸುವುದು. ಕೊಂಡಾಡುವೇನು, ಮಹಿಮೆಗೊಳಿಸುವೇನು. ಈಗ 3ನೇ ವಚನದಲ್ಲಿ ವೈಯಕ್ತಿಕ ಆರಾಧನೆ ಅಲ್ಲ, ಒಂದು ಬಲಿಷ್ಠವಾದ ಜನಾಂಗವೇ ದೇವರೇ ನಿನ್ನನ್ನು ಘನಪಡಿಸುವುದು. ಆ ರೀತಿಯಾಗಿ ಹೇಳಿಬಿಟ್ಟು 4ನೇ ವಚನದಲ್ಲಿ ಒಂದು ವಿಶೇಷವಾದಂಥ ಕೆಲವು ಹೇಳಿಕೆಗಳನ್ನು ಯೆಶಾಯನು ತನ್ನ ಪ್ರಾರ್ಥನೆಯಲ್ಲಿ, ತನ್ನ ಸ್ತೋತ್ರದಲ್ಲಿ, ಆರಾಧನೆಯಲ್ಲಿ ಹೇಳ್ತಾನೆ. ನೀನು ದೀನರಿಗೆ ಕೋಟೆ. ಎಷ್ಟೋ ಸಾರಿ ಕೀರ್ತನೆಗಾರನು ನೀನೇ ನನ್ನ ಕೋಟೆ ಎಂಬುದಾಗಿ ಹೇಳಿದ್ದಾನೆ. ಯಾಕಂದರೆ ಅವನು ದೀನನಾಗಿ ಆ ಮಾತು ಹೇಳಿದ್ದಾನೆ. ನಾವು ಕೂಡ ಅದೇ ಮಾತನ್ನು ದೇವರೇ ನೀನು ಕೋಟೆ ಆಗಿದ್ದಿ ಅಂತ ಹೇಳ್ಬೋದು, ಆದರೆ ದೀನತ್ವದಿಂದ ಹೇಳಬೇಕು ಎಂಬುದು ಅಗತ್ಯ. ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣ ದುರ್ಗ. ಹೌದು, ಬಿಸಿಲಿಗೆ ನೆರಳು. ವಾವ್! ಯಾವ ರೀತಿಯಾಗಿ ಮರುಭೂಮಿಯಲ್ಲಿ ಸುಮಾರು 60 ಲಕ್ಷ ಜನರು ಪ್ರಯಾಣ ಮಾಡ್ತಿರುವಾಗ, ಚಿಕ್ಕವರು ವೃದ್ಧರು ಪ್ರಯಾಣ ಮಾಡ್ತಾ ಇರುವಾಗ ಆತನು ಬಿಸಿಲಿಗೆ ನೆರಳಾಗಿ ತನ್ನ ಜನರನ್ನು ಪರಾಮರಿಸಿದಂಥ ಅದ್ಭುತವೇ. ಭೀಕರರ ಶ್ವಾಸವು ಗೋಡೆಗೆ ಬಡಿದು ಬಿಡುವ ಬಿರುಗಾಳಿಯಂತಿರುವಾಗ ಆಶ್ರಯವೂ ಆಗಿದ್ದಿ ದೇವರು ಆಶ್ರಯ. ಮತ್ತು ಹಾಗೆ ಮುಂದುವರಿಸುವಾಗ ನೀನು ಗದ್ದಲವನ್ನು, ಅನ್ಯರ ಗದ್ದಲವನ್ನು ಅಣುಗಿಸುವಿ. ದೊಡ್ಡ ಗುಂಪಿನವರ ಗದ್ದಲನ್ನು ಅಣಗಿಸುವ ದೇವರು ಕೆಲವು ಸಾರಿ ಮನೆಯಲ್ಲಿ, ಕುಟುಂಬದಲ್ಲಿ, ಸಂಬಂಧಿಕರ ನಡುವೆ, ಆಫೀಸ್ನಲ್ಲಿ, ಸಭೆಯಲ್ಲಿ ನಡೆಯುವಂಥ ಚಿಕ್ಕ ಗದ್ದಲವನ್ನು, ರಾಷ್ಟ್ರ ಗದ್ದಲವನ್ನೇ ಅಣಗಿಸುವ ದೇವರು ಚಿಕ್ಕ ಗದ್ದಲವನ್ನು ಅಣಗಿಸದೇ ಇರುವನೇ. ಹೌದು. 6ನೇ ವಚನ, ಇದಲ್ಲದೆ ಸೇನಾಧೀಶ್ವರನಾದ ಯೆಹೋವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸಾರವತ್ತಾದ ಮೃಷ್ಟಾನ್ನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವನ್ನು ಅಣಿಮಾಡುವನು. ಹೌದು, ದೇವರ ಒಂದು ಸಾರ್ವಭೌಮತ್ವ, ದೇವರ ಒಂದು ಕ್ರಮಬದ್ಧತೆ, ದೇವರ ಒಂದು ಸೈನ್ಯ, ದೇವರ ಒಂದು ಒಟ್ಟುಗೂಡಿಸುವಿಕೆ, ಇವುಗಳನ್ನೆಲ್ಲ ಸೂಚಿಸುವಂಥದ್ದು ಈ ವಾಕ್ಯ. 7ನೇ ವಚನ 25ನೇ ಅಧ್ಯಾಯ ಯೆಶಾಯನ ಗ್ರಂಥ. ಸಮಸ್ತ ಜನಾಂಗಗಳನ್ನು ಮುಚ್ಚಿರುವ ಮುಸುಕನ್ನು, ಸಕಲ ದೇಶೀಯರ ಮೇಲೆ ಹಾಕಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವಂತೆ ತೆಗೆದು ಹಾಕ್ತಾನೆ. 8ನೇ ವಚನ ವಿಚಿತ್ರವಾದದ್ದು, ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ವಾವ್ ವಾವ್! ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವಂಥ ದೇವರು. ಮರಣವೇ ಆತನಿಗಿಲ್ಲ. ಮರಣದ ಜನನ ಆದಿಕಾಂಡ 3ರಲ್ಲಿ ಪ್ರಾರಂಭವಾಗ್ತದೆ. ದೇವರು ಕೊಟ್ಟ ಆಜ್ಞೆಯನ್ನು ಆದಾಮ ಹವ್ವಂದರು ಮೀರಿದಾಗ ಆ ಮರಣದ ಜನನವಾಯಿತು. ಆದರೆ ಒಂದಿನ ಬರ್ತದೆ, ಮರಣ ಬರುತ್ತೆ. ಅದನ್ನೇ ದೇವರು ಇಲ್ಲಿ 25:8ರಲ್ಲಿ ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ಒಂದು ವಾಕ್ಯ ನಾವು ಪೌಲನು ಹೇಳಿದ್ದನ್ನು ಈ ಸಂದರ್ಭದಲ್ಲಿ ನೋಡಿಕೊಳ್ಳುವಂಥದ್ದು ಸೂಕ್ತವಾದದ್ದು. ನೋಡೋಣ. ಮರಣದ ಬಗ್ಗೆ ಪೌಲನು ಒಂದು ಮಾತು ಹೇಳಿರುವಂಥದ್ದನ್ನು ಇಲ್ಲಿ ನೋಡುವಾಗ 1 ಕೊರಿಂಥ
15ನೇ ಅಧ್ಯಾಯ ಮತ್ತು 54ನೇ ವಚನದ 2ನೇ ಭಾಗದಲ್ಲಿ ಮರಣವು ನುಂಗಿಯೇ ಹೋಯಿತು, ಜಯವಾಯಿತು. ಮರಣವು ನುಂಗಿಯೇ ಹೋಯಿತು, ಜಯವಾಯಿತು. ಆ ರೀತಿಯಾಗಿ ಹೇಳಿಬಿಟ್ಟು 55ನೇ ವಚನದಲ್ಲಿ ಮರಣದೊಂದಿಗೆ ಮಾತನಾಡಿ, ಮರಣವೇ ನಿನ್ನ ಜಯವಲ್ಲಿ, ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಜಯ ಕೊಟ್ಟಂಥ ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನನ್ನು ಇದು ಸೂಚಿಸ್ತದೆ. ಈ ಯೆಶಾಯ 25:8. 2ನೇ ಭಾಗ, ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ಅಷ್ಟೇ ಅಲ್ಲದೆ ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿಬಿಡುವನು. ಮರಣವೇ ನಿತ್ಯವಾಗಿ ನಿರ್ನಾಮವಾದಾಗ ಕಣ್ಣೀರಿಗೆ ಆಸ್ಪದೆಯಲ್ಲಿ, ಅದು ದೈಹಿಕ ಮರಣವೇ ಆಗಿರ್ಬೋದು, ಆತ್ಮಿಕ ಮರಣವೇ ಆಗಿರ್ಬೋದು, ಅಥವಾ ಉದ್ವೇಗದ ಮಾನಸಿಕವಾದ ಮರಣವೇ ಆಗಿರ್ಬೋದು. ಅಂಥ ಮರಣಗಳಿಂದ ಕಣ್ಣೀರು, ಆದರೆ ಕಣ್ಣೀರನ್ನು ಒರೆಸಿ ಬಿಡುವನು. ಇದೇ ಮಾತನ್ನು ಪ್ರಕಟಣೆಯ ಗ್ರಂಥ 7ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದಂಥ ಯೋಹಾನನು ತಿಳಿಸುವಂಥದ್ದನ್ನು ಗಮನಿಸಬಹುದು. ಪ್ರಕಟಣೆ 7ನೇ ಅಧ್ಯಾಯ ಮತ್ತು 17ನೇ ವಚನ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು, ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಅವರಿಗೆ ಕುರುಬನಂತಿದ್ದು, ನಮ್ಮ ಕರ್ತನಾದ ಯೇಸು ಕುರುಬನಂತಿದ್ದು ಜೀವ ಜಲದ ಹೊರತೆಗಳ ಬಳಿಗೆ ನಡೆಸ್ತಾನೆ. ಆಮೇಲೆ ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂಬಂಥ ಮಾತು. ಹೌದು, ಇದು ಒಂದು ಸಿದ್ಧಾಂತವಲ್ಲ, ಏನೋ ಒಂದು ಕಟ್ಟುಕತೆ ಅಲ್ಲ, ಏನೋ ಒಂದು ಒಳ್ಳೆ ಮಾತು ಕೇವಲ ಅಲ್ಲ. ಇದು ನಿಜ, ಸತ್ಯವಾಗಿ ನಡೆಯುತ್ತೆ, ಸತ್ಯವಾಗಿ ನಡೆಯುತ್ತೆ. ಅದಕ್ಕೆ ನಾವು ಭಾಗಿಯಾಗಿರುವಂತೆ ದೇವರು ಸಹಾಯ ಮಾಡಲಿ. ಹೌದು, ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ದೇವರು ಮರಣ ನಿರ್ನಾಮ ಮಾಡ್ತಾರೆ, ಕಣ್ಣೀರನ್ನು ಒರೆಸಿಬಿಡ್ತಾರೆ, ಅವಮಾನವನ್ನು ತೊಲಗಿಸಿಬಿಡ್ತಾರೆ. ಎಂಥ ಒಳ್ಳೆಯ ದೇವರು. ಹಾಗೇನೆ ಇಸ್ರಾಯೇಲರಿಗೆ ದೇವರು ಮಾಡಿದರು. ಯಾಕಂದರೆ ಭೂಲೋಕದ ಎಲ್ಲ ಕಡೆ ಅವರಿಗೆ ದೊಡ್ಡ ಅವಮಾನ ಇತ್ತು. ಅದನ್ನು ಕ್ರಮೇಣವಾಗಿ ಸ್ವಲ್ಪ ಟೈಮ್ ಹಿಡೀತು, ವರ್ಷಾನುಗಟ್ಟಲೆ ಆಯಿತು. ಆದರೂ ಕೂಡ ಅವರ ಅವಮಾನವನ್ನು ದೇವರು ತೊಲಗಿಸುತ್ತಾ ಆಗಾಗ ಅವರಿಗೆ ಜಯವನ್ನು, ಯಶಸ್ವಿಯನ್ನು, ವೈಜ್ಞಾನಿಕ ಕ್ಷೇತ್ರದಲ್ಲಿ ಕಂಡುಹಿಡುವಿಕೆಯ ಒಂದು ಬುದ್ಧಿಶಕ್ತಿ, ಜ್ಞಾನ, ತಿಳುವಳಿಕೆ ಇವುಗಳನ್ನು ಕೊಟ್ಟು ಕೃತಾರ್ಥತೆ, ಯಶಸ್ವಿ ಇವುಗಳನ್ನು ಒದಗಿಸ್ತಾ ಬರ್ತಾ ಇದ್ದಾನೆ. ಯಾಕಂದರೆ ಅವರು ದೇವರ ವಾಕ್ಯವನ್ನು ಧ್ಯಾನಿಸುವುದರಿಂದ. ಈಗ ದೇವರು 9ನೇ ವಚನದಲ್ಲಿ ನುಡಿಯುವಂಥದ್ದನ್ನು ನಾವು ಕೇಳಿಸ್ಕೊಳ್ಳೋಣ. ಯೆಶಾಯ 25:9. ಆ ದಿನದಲ್ಲಿ ಜನರು, ಆಹಾ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಈತನೇ ಯೆಹೋವನು. ಯೆಹೋವನೆಂದರೆ ಇರುವಾತನೇ, ಆಗಿದ್ದೇನೆ ಎಂದಾತನು. ಯೆಹೋವನೆಂದರೆ ಎಂಥವನಾಗಿರುವೆನು ಅಂಥವನಾಗಿರುವೆನು ಎಂಬಾತನು. ಯೆಹೋವನೆಂದರೆ ಎಂಥವನಾಗಿರುವನು ಅಂಥವನಾಗಿರುವನು ನಮ್ಮ ಜೀವನದಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಕುಟುಂಬದಲ್ಲಿ. ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು ಎಂದು ಹೇಳಿಕೊಳ್ಳುವರು. ದೇವರು ಪ್ರವಾದಿಸಿಬಿಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಮಾತಾಡ್ತೀವಂತ ನಾವು ಮಾತಾಡೋಣ. ಹೌದು, ಆಹಾ, ನಮ್ಮ ದೇವರು ನೀನು,
ನಮ್ಮನ್ನು ರಕ್ಷಿಸಲಿ. ನಿರೀಕ್ಷಿಸಿಕೊಂಡಿದ್ದು ಈತನೇ ಯೆಹೋವನು. ಈತ ನಿರೀಕ್ಷಿಸಿಕೊಂಡಿದ್ದು ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು. ರಕ್ಷಣೆಯ ಪ್ರಧಾನ ಗುರುತು ಆನಂದ. ಒಂದೇ ಗುರುತು ಅಂತ ನಾನು ಹೇಳಲಿಲ್ಲ, ಪ್ರಧಾನ ಗುರುತು. ಆದ ಕಾರಣ ಭಕ್ತ ಸಿಂಗ್ ಎಂಬಂಥ ಮಹಾಭಕ್ತರು ಒಂದು ಆಲಯಕ್ಕೆ ಹೋಗಿದ್ದಾಗ ಅವರಿಗೆ ರಕ್ಷಣೆ ಹೊಂದಿದವರು ಯಾರು, ರಕ್ಷಣೆ ಹೊಂದದವರು ಯಾರು ಈ ಸಭೆಯಲ್ಲಿ ಅಂತ ಹೇಗೆ ತಿಳ್ಕೊಳ್ಳೋದಂತ ಗೊತ್ತಿಲ್ಲದೆ ಅವರು ಒಂದು ಕೆಲಸ ಮಾಡಿದ್ರಂತೆ. ಅದೇನೆಂದರೆ ಆಲಯ ಬಿಡುವಂಥ, ಅಂದರೆ ಆಲಯದಿಂದ ಜನರು ಹೊರಡುವಂಥ ವೇಳೆಯಲ್ಲಿ ಅವರು ಹೋಗಿ ಆಲಯದ ಹೊರಗೆ ನಿಂತ್ಕೊಂಡಿದ್ರಂತೆ. ಒಬ್ಬೊಬ್ಬರಾಗಿ ಆಲಯದಿಂದ ಹೊರಟು ಬರ್ತಾಯಿದ್ರು. ಯಾರು ಸಂತೋಷದಿಂದ ಬಂದರೋ ಆಲಯದಿಂದ, ಇವರು ರಕ್ಷಣೆ ಹೊಂದಿದವರಾಗಿರಬೇಕು, ಅದಕ್ಕೆ ಸಂತೋಷದಿಂದ ಆನಂದದಿಂದ ಬರ್ತಿದ್ದಾರಂತೆ. ಯಾರು ಸಂತೋಷದಿಂದ ಬರಲಿಲ್ವೋ ಬಹುಶಃ ಇವರು ರಕ್ಷಣೆ ಹೊಂದಿಲ್ಲೇನೋ ಅಂದುಕೊಳ್ತಿದ್ರಂತೆ ತಮ್ಮ ಪ್ರಾರಂಭದ ದಿವಸಗಳಲ್ಲಿ, ಸೇವಾ ದಿವಸಗಳಲ್ಲಿ. ಆದುದರಿಂದ ಈ ಒಂದು ವಿಷಯವನ್ನು ನಾನು ಗಂಭೀರವಾಗಿ ಪರಿಗಣಿಸಿ ನನ್ನ ಜೀವಮಾನವೆಲ್ಲ ಸಂತೋಷವಾಗಿರೋ ಬಯಸ್ತೇನೆ. ಹೌದು, ಹೋರಾಟಗಳಿದೆ, ಸಮಸ್ಯೆಗಳಿದೆ, ಒತ್ತಡಗಳಿವೆ. ಆದರೆ ಇವೆಲ್ಲವುಗಳ ನಡುವೆ ಒಂದನ್ನು ನಾವು ಮರೆಯಬಾರದು. ಕೀರ್ತನೆಗಳ ಗ್ರಂಥ 16ನೇ ಅಧ್ಯಾಯ ಕೊನೆಯ ವಚನ, 11ನೇ ವಚನ, 2ನೇ ಭಾಗ. ನಿನ್ನ ಸಮ್ಮುಖದಲ್ಲಿ, ದಾವೀದನು ಹೇಳುವಂಥ ಕಾವ್ಯ, ದೇವರ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ. ವಾವ್! 100ಕ್ಕೆ 100 ಸಂತೋಷ ದೇವರ ಸನ್ನಿಧಾನದಲ್ಲಿ. ಹಾಗಾದರೆ ಒಂದು ಚಿಕ್ಕ ಟೆಸ್ಟು, ಪರೀಕ್ಷೆ, ಅದು ಅಟ್ಲೀಸ್ಟು ನನಗೋಸ್ಕರವಾಗಿ ನಾನು ಇಟ್ಕೊಳ್ಳಿಕ್ಕೆ ಬಯಸ್ತೇನೆ. ಅದೇನಂತ ಹೇಳಿದರೆ, ನನಗೆ ಸಂತೋಷ ಇಲ್ಲದಿದ್ದಾಗ, ಯಥಾರ್ಥವಾದ ಆತ್ಮೀಕ ಸಂತೋಷ ಇಲ್ಲದಿರುವಾಗ ನಾನು ದೇವರ ಸನ್ನಿಧಿಯಿಂದ ಸ್ವಲ್ಪ ದೂರ ಹೋಗಿದ್ದೇನೆ ಅಂತ ಅರ್ಥ. ಆದರೆ ಯಾವಾಗಲೂ ಸಂತೋಷಿಸುವಾಗ ಏನಾಗ್ತದೆ, ಸೆರೆಮನೆಯಲ್ಲಿ ಪೌಲ ಸೀಲರು ಅಪೊಸ್ತಲ ಕೃತ್ಯ 16:25 ಸೆರೆಮನೆಯಲ್ಲಿದ್ದರೂ ದೇವರ ಸನ್ನಿಧಾನವನ್ನು ಅನುಭವಿಸುತ್ತಾ ಮಧ್ಯರಾತ್ರಿಯಲ್ಲಿ ಅವರು ಸ್ತುತಿ ಪದಗಳನ್ನು ದೇವರಿಗೆ ಹಾಡ್ತಾಯಿದ್ರು. ಇಲ್ಲಿ ಕೂಡ ಯೆಶಾಯನು ಸ್ತುತಿ ಪದಗಳನ್ನು ಸೇವೆಯ ನಡುವೆ, ಒತ್ತಡಗಳ ನಡುವೆ, ಹೌದು, ಯೆಶಾಯನನ್ನು ಭಾಳ ಜನರು, ಸ್ವಂತ ಜನರೇ ಅಂಗೀಕಾರ ಮಾಡಿದಂಥ ಪರಿಸ್ಥಿತಿ ಆಗಿರಬೇಕು. ಯಾಕಂದರೆ ಇಬ್ರಿಯ 11ರಲ್ಲಿ ಚರಿತ್ರೆ ಕೂಡ ಹೇಳ್ತದೆ, ಅವನನ್ನು ಗರಗಸದಿಂದ ಕೊಯ್ದು ಕೊಂದು ಹಾಕಿದರು. ಸರಿ, 10ನೇ ವಚನ, ಯೆಶಾಯ 25:10. ಯೆಹೋವನ ಹಸ್ತವು ಈ ಪರ್ವತದಲ್ಲಿ ನೆಲೆಯಾಗಿರುವುದು. ವಾವ್! ಮತ್ತು 11ನೇ ವಚನದಲ್ಲಿ ನೋಡುವಾಗ, ಯೆಹೋವನು ಗರ್ವವನ್ನು, ಕೈಯ ಚಮತ್ಕಾರವನ್ನು ತಗ್ಗಿಸಿ ಬಿಡುವನು. ಮತ್ತೆ 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 ಯೆಶಾಯನಲ್ಲಿ ಗರ್ವದ ಬಗ್ಗೆ ಎಷ್ಟು ಸಾರಿ ಬರ್ತದೆ. 14ನೇ ಅಧ್ಯಾಯ ಲೂಸಿಫರ್ನ ಬಗ್ಗೆ, ಪ್ರಧಾನ ದೇವದೂತನ ಬಗ್ಗೆ ಬಂದಾಗ ಕೂಡ ಅಲ್ಲಿ ಕೂಡ ಗರ್ವದ ಬಗ್ಗೆ, ಇಲ್ಲಿ ಕೂಡ 25ನೇ ಅಧ್ಯಾಯದಲ್ಲಿ ಗರ್ವವನ್ನು ತಗ್ಗಿಸಿ ಬಿಡುವನು. ಹೌದು, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ಆದರೆ ದೀನರಿಗೆ ತನ್ನ ಕೃಪೆಯನ್ನು ಕೊಡುವಾತನಾಗಿದ್ದಾನೆ. ಯೆಶಾಯ ಅಂತ ಹೇಳಿದರೆ, ಹೌದು, ಯೆಹೋವನು ರಕ್ಷಿಸುವಾತನು ಅಂತ. ಯೆಹೋವನು ರಕ್ಷಿಸುವಂಥದ್ದು ದೀನರಿಗೆ. ಜೀವಮಾನವೆಲ್ಲ ನಾವು ದೀನತ್ವದಲ್ಲಿ ಇದ್ದರೆ, ಜೀವಮಾನವೆಲ್ಲ ದೇವರ ರಕ್ಷಣೆಯ ಅನುಭವವನ್ನು ಹೊಂದುತ್ತಾ, ಆ ರಕ್ಷಣೆಯಲ್ಲಿ ಬೆಳೆಯುತ್ತಾ,
ಆಗುವ ಸಾಧ್ಯತೆ. 25ನೇ ಅಧ್ಯಾಯ ಯೆಶಾಯನ ಗ್ರಂಥವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.